ಗಲೀಜು ಗಲೀಜು. ಕಲ್ಲತ್ಗಿರಿ ಫುಲ್ ಆಫ್ ಗಲೀಜಸ್. ಇಲ್ಲಿ ಏನಪ್ಪ ಇದು ದೇವ್ರಿಗೆ ಬಂದೈತಾ? ಇದು ಕಲ್ಲತ್ಗಿರಿ ಬಂದು ಪ್ರಸಿದ್ಧಿಯಾಗಿರೋ ಟೂರಿಸ್ಟ್ ಪ್ಲೇಸ್. ಇದು ನೀರಲ್ಲಿ ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಕಸ ಅಲ್ಲೆಲ್ಲ ಆ ಕಡೆ ಈ ಕಡೆ ಎಲ್ಲ ಕಸ ಹಾಕೊಂಡು ಅವತಾರಗಳು. ಆದಷ್ಟು ಕ್ಲೀನ್ ಆಗಿರಿ. ನಿಮ್ಮ ಮನೆ ಅನ್ಕೊಂಡಿರಿ, ನಿಮ್ಮ ಮನೆಯಲ್ಲೂ ಇದೇ ತರ ಮಾಡ್ತೀರಾ? ಸ್ನಾನ ಮಾಡ್ತೀರಾ, ಪಂಚೆಗಳು ಬಟ್ಟೆಗಳೆಲ್ಲ ಬಿದ್ದೈತೆ, ಫುಲ್ ಗಲೀಜಾಗಿದೆ ಕಲ್ಲತ್ಗಿರಿ. ಎಷ್ಟು ದಿನಕ್ಕೊಂದ್ಸಲಿ ಕ್ಲೀನ್ ಮಾಡ್ತಾರೆ ಸರ್ ಇದು? ಡೈಲಿ ಕ್ಲೀನ್ ಮಾಡಿದ್ರು ಇಷ್ಟು ಗಲೀಜಿದೆ ಫಾಲ್ಸ್ ಅಲ್ಲಿ ಕಲ್ಲತ್ಗಿರಿ. ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾದ್ರೆ ಕಲ್ಲತ್ಗಿರಿಯಲ್ಲಿ ತುಂಬಾ ಮೇಲ್ ಬನ್ನಿ, ಕೆಳಗೆಲ್ಲ ತುಂಬಾ ಗಲೀಜಿದೆ. ಇಲ್ಲಿನ ಫ್ಯಾಕ್ಟ್ ಹೇಳ್ತಾ ಇದ್ದಾರೆ, ಸರಿ ಇಲ್ಲ. ಅವರು ಹೊರಗಡೆಯಿಂದ ಬಂದವರು ಕೂಡ ಭಯ ಭಕ್ತಿಯಿಂದ ಬಂದಿರ್ತಾರೆ. ಲೋಕಲ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವ್ ಏನಕ್ಕೆ ಬಳಸ್ಕೊಂತ ಇದೀರ ಅಂದ್ರೆ ಲೋಕಲ್ ಜನಗಳು ಇಲ್ಲಿ ಬಂದು ಎಣ್ಣೆ ಕುಡ್ಕೊಂಡು ಬಾಟ್ಲು ಲೋಟ ಎಣ್ಣೆ ಪ್ಯಾಕೆಟ್ಗಳೆಲ್ಲ ಎಷ್ಟಿದ್ದೀರಾ, ಚಿಕನ್ ಮಟನ್ ಪೀಸ್ಗಳೆಲ್ಲ ಬಿದ್ದೈತೆ, ತಟ್ಟೆ ಎಲೆಗಳೆಲ್ಲ ಬಿದ್ದೈತೆ. MLA ಕಡೆಯವರು ಮತ್ತೆ ಇದ್ರ ಕಡೆಯವರು MLA MP ರೆಕಮೆಂಡೇಶನ್ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ದಯವಿಟ್ಟು. ವೆರಿ ವೆರಿ ವರ್ಸ್ಟ್ ಇದು. ನಮ್ಗೆ ನಾಚಿಕೆ ಆಗುತ್ತೆ ನಮ್ ಕರ್ನಾಟಕದ ಕಲ್ಲತ್ಗಿರಿ ಅಂತ ಹೇಳ್ಕೊಳಕ್ಕೆ. ನೀನ್ ನೋಡಿದ್ರೆ ನನಗೆ ಆಶೀರ್ವಾದ ಸಿಕ್ಕಂಗಾಯ್ತು ಕಣ. ಏನು ಚಿಕ್ಕಮಗ್ಳೂರ್ಗೆ ಹೋಗಿಲ್ವಾ? ಹೋಗ್ಬೇಕು ಅಂತ ಇದ್ದೀರಾ, ಪ್ಲಾನ್ ಮಾಡ್ತಾ ಇದ್ದೀರಾ, ಆದ್ರೂ ಹೋಗಕ್ಕಾಗ್ತಿಲ್ವಾ? ಡೋಂಟ್ ವರಿ, ಬನ್ನಿ ಬನ್ನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಫುಲ್ ಚಿಕ್ಕಮಗ್ಳೂರು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮನೆಯಿಂದ ಹೊರಟು ಟ್ರಿಪ್ ಎಲ್ಲ ಮುಗಿಸಿ ಎಂಜಾಯ್ ಮಾಡಿಕೊಂಡು ವಾಪಸ್ ಮನೆಗೆ ಬರೋ ತನಕ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮಿಸ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ನೀವೇ ಟ್ರಿಪ್ ಹೋಗಿದ್ದೀರಾ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ. ಹಿಂದಿನ ಪಾರ್ಟ್ ನೋಡಿದ್ರಾ? ಫಸ್ಟ್ ಹೋಗಿ ನೋಡ್ಕೊಂಬನ್ನಿ. ಸಿಗ್ಲಿಲ್ವಾ? ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ ಅಷ್ಟೇ. ಆದಷ್ಟು ಪಾರ್ಟ್ 1 ನೋಡೋಕ್ಕೆ ಶುರು ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಒಳ್ಳೆ ಮನಸ್ಸಿಂದ ನನ್ನನ್ನು ಹರಸಿ ಹಾರೈಸೋ ನನ್ನೆಲ್ಲ ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ನಾನು ನಿಮ್ಮ ರಕ್ಷಿತ್ ಸಿಂಹ. ಇವಾಗ ಚೆಕ್ಔಟ್ ಆಗಬೇಕು. ಕಲ್ಲತ್ಗಿರಿ ನೋಡ್ತೀರಾ ನೋಡ್ತೀರಾ ನೋಡ್ತೀರಾ? ನೋಡಿ ಇದೆ ನಾವು ಉಳ್ಕೊಂಡಿದ್ದಷ್ಟೇ, ನೈಟ್ ತೋರಿಸಿದೆ ಅಷ್ಟು ಕಾಣಿಸ್ಲಿಲ್ಲ ಅಂದರೆ ಇವಾಗ ನೋಡ್ಕೊಂಡು. ಓಕೆ, ಲಾಸ್ಟ್ ಚೆಕ್ಔಟ್ ಟೈಮಿಂಗ್ಸ್. ನಮ್ಮ ರೂಮ್ ನೋಡ್ಕೊಂಬಿಡಿ. 1 ಡಬಲ್ ಬೆಡ್, 2 ಡಬಲ್ ಬೆಡ್, 3 ಡಬಲ್ ಬೆಡ್, 3 ಡಬಲ್ ಬೆಡ್ ಹಾಕಿದ್ದಾರೆ. ನಾವು 3 ಜನಕ್ಕೆ ಇಷ್ಟು ದೊಡ್ಡ ರೂಮ್ ಇದೆ. ಇದು ಬಂದು ಔಟ್ಸೈಡ್ ಏರಿಯಾ. ಚೆಕ್ಔಟ್ ಆಗಿ ಗೊಟ್ಟು ಕಲ್ಲತ್ಗಿರಿ. ಆ್ಯಂಡ್ ಲಾಸ್ಟ್ ಮನೆಗೆ ಹೋಗೋಣ ಬಂದರು. ಹೊರಡೋದಾ? ಓಕೆ ಸರ್, ಥ್ಯಾಂಕ್ ಯು. ಇವಾಗ ಕಲ್ಲತ್ಗಿರಿ ಜಲಪಾತ. ಊಟ ಮಾಡ್ಕೊಂಡ್ಬಿಟ್ಟು ಕಲ್ಲತ್ಗಿರಿಗೆ ಹೋಗೋಣ. ಲಾಸ್ಟ್ ಪ್ಲೇಸ್ ಆಗಿರೋದ್ರಿಂದ ಊಟ ಮಾಡಿಬಿಟ್ಟು ಎಷ್ಟೊತ್ತಾಗುತ್ತೆ ಅಷ್ಟು ಬಿದ್ದು ಹೊರಳಾಡೋದ. ಊಟ ಮಾಡೋಕ್ಕೆ ಸಂಜಯ್ ಹೋಟೆಲ್ ಅಂತ ನೋಡಿದ್ವಿ. ಎಲ್ಲಿದೆ? ಓಕೆ, ದಿಸ್ ಈಸ್ ದ ಹೋಟೆಲ್ ಸಂಜಯ್. ನೋಡೋಣ ಏನು ಚೆನ್ನಾಗಿದೆ, ಏನು ಕತೆ. ಅಯ್ಯಪ್ಪ ಮೆಲ್ಲಗೆ
ನಾನು ಕೈ ತೊಳ್ಕೊಂಬಂದು ಕೂತಿದ್ದೀನಿ. ಬೇರೆ ಟೇಬಲ್ ಇಟ್ಬಿಡು. A few moments later. ಓಕೆ ಸರ್, ಆಗಿದೆ. ಚೆನ್ನಾಗಿತ್ತು ಊಟ, ಥ್ಯಾಂಕ್ ಯು. ಮುಗ್ದಿದೆ. ಏನು ಕಾಣಿಸಲ್ಲ. ಓಕೆ, ಲೆಟ್ಸ್ ಗೋ. ಊಟ ಚೆನ್ನಾಗಿತ್ತು. ಬಂದರೆ ವಿಸಿಟ್ ಮಾಡಿ ಸಂಜಯ್ ಹೋಟೆಲ್. ಚೆಕ್ ಪಾಯಿಂಟ್ ಲಾಡ್ಜ್ ಆಪೋಸಿಟ್ ಇದೆ ಇದು. ವೆದರ್ ಇವಾಗ ತಣ್ಣಗಿದೆ. ಸಂತೆ ಇನ್ನೂ ನಡೀತಾನೇ ಇದೆ. भाई मारो मुझे, मारो मारो मुझे, मारो मारो. ಅಣ್ಣ ಫುಲ್ ಜೋಶಲ್ಲ, ಲೋಕಲ್. ಓಕೆ, ಕಲ್ಲತ್ತಿಗಿರಿ ಎಂಟರ್ ಆಗ್ತಾ ಇದ್ದೀವಿ. ಎರಡು ಗಾಡಿ ನಡೀರಿ. ಓಕೆ, ಕಲ್ಲತ್ತಿಗಿರಿ ಎಂಟರ್ ಆಗಿದ್ದೀವಿ. ಚೆಕ್ ಪೋಸ್ಟಲ್ಲಿ ಒಂದು ಬೈಕ್ಗೆ 20 rupees. Kallathigiri enter Adi. Where is the parking, man? ಯಾವುದು ಕಲ್ಲತ್ತಿಗಿರಿ ಅದೇ ಇರಬೇಕು. ವಾಪಸ್ ಬರ್ಬೇಕು ನಾವಾಗತ್ತೆ. ಇಲ್ಲ ಮುಂದೆ ಹೋಗ್ಬೇಕು. ಕೆಳಗಿರೋದಿನ್ನು ಟೆಂಪಲ ನೋಡುವ. ಎಲ್ಲ ಗಾಡಿಗಳು ಈ ಥರ ನಿಲ್ಸೋಗಿದ್ದಾರೆ. ಏನು ಪಾರ್ಕ್ ಮಾಡೋದು, ಏನು ಕತೆ? ಕೋತಿ ಬ್ಯಾಗಲ್ಲಿ ಬಾಳೆಹಣ್ಣು ಹುಡ್ಕೊಂಡು ತಿಂತೈತೆ. ಆ ಕೋತಿ ಆಂಟೆನ ಮುರಿದಾಗ್ತೈತೆ. ಮಗ ಎಲ್ಲ ಹಾಕೋಣ, ಇದನ್ನೇ ಸ್ವಲ್ಪ ಈ ಕಡೆ ಹಾಕು. ಹಿಂದೂ ಕೇಳಿದ್ಬಿಟ್ಟು ಹಿಂದಗಡೆ ಚಕ್ರ ಎತ್ತಿಕ್ಕು ಅಷ್ಟೇ. ಹಿಂದೂ ಕೇಳಿ ಇವಾಗಿಂದ ಚಕ್ರ ಎತ್ತೇಳು. ಓಕೆ,
ಇದೊಂಥರ ಗೂಡ್ಸ್ ಟ್ರೈನ್ ನಿಲ್ಲಿಸ್ದಂಗೆ. ಅಯ್ಯಪ್ಪ, ಯಾಕ್ರ ಮಂಜಣ್ಣ ಫ್ಯಾನ್ ನೀನು? ಬಂದ್ರು ಅಂತ ಯಾವಾಗಲೂ ಎಲ್ಲ ಇದ್ರೊಳಗೆ. ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ. ಜನಸಾಗರ, ಜನ ತುಂಬ ಹೋಗಿದ್ದಾರೆ. ಎಲ್ಲಾರು ದೇವಸ್ಥಾನ ಅಲ್ವಾ, ಇಲ್ಲಿ ಏನಪ್ಪ ಇದು ದೇವ್ರಿಗೆ ಇವ್ರು ಬಂದೈತಾ? ಏನ್ ಕತೆನೋ ಏನೋ. ದೀಪ ನಡಿ, ಎಲ್ಲಾರು ದೂರಕ್ಕೆ ಹೋಗ್ಬಿಡೋದ. ಯಪ್ಪ, ಈ ನೀರಲ್ಲಿ ಸ್ನಾನ ಆಗಲ್ಲ, ಮೇಲೋಗೋಣ ಹರಿಯೋ ನೀರಿಗೆ. ನಡಿ, ಇಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಕಲ್ಲತ್ತಿಗೆರೆ. ರೈಟ್ ರೈಟ್ ರೈಟ್, ಹತ್ತಿ ಮೇಲೆ. ಎಲ್ಲೋದ ಅವನು? ಇವಾಗ ಬೆಸ್ಟ್ ಅಂದ್ರೆ ಅಲ್ಲೆಲ್ಲಾದ್ರೂ ಮೇಲೆ ಹೋಗ್ಬಿಟ್ಟು ಸ್ನಾನ ಮಾಡೋದು. ನೋಡಿ ಎಷ್ಟು ಕ್ಲೀನಾಗಿ ನೀರು ಹರಿತಾ ಇದೆ, ಬಟ್ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಕಸ ಜಾಸ್ತಿ ಹಾಕಿದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ, ನೀರಲ್ಲಿ ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಕಸ ಅಲ್ಲೆಲ್ಲ ಆ ಕಡೆ ಈ ಕಡೆ ಎಲ್ಲ ಕಸ ಹಾಕ್ಕೊಂಡು ಅವತಾರಗಳು. ಆದಷ್ಟು ಕ್ಲೀನಾಗಿರಿ. ನಿಮ್ಮ ಮನೆ ಅಂದ್ಕೊಂಡಿರಿ, ನಿಮ್ಮ ಮನೆಯಲ್ಲೂ ಇದೇ ಥರ ಮಾಡ್ತೀರಾ? ದಯವಿಟ್ಟು ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಹಾಕ್ಕೊಂಡು ಗಲೀಜು, ಪೂರ ಗಲೀಜು. ಎಲ್ಲ ಹೋಗೋದು ಹಿಂಗಿದೆ. ಮೇಲೆ ಬಂದರೆ ಹಿಂಗೆ ನೀರು ಎಲ್ಲಿಂದ ಹರಿತಾ ಇದೆ, ನದಿಯ ಮೂಲ, ಫಾಲ್ಸ್ನ ಮೂಲ ಹುಡ್ಕೊಂಡು ಎಲ್ಲಿ ತನಕ ಹೋಗೋದು ಗೊತ್ತಿಲ್ಲ. ಎಲ್ಲಪ್ಪ ದಾರಿ, ಅಯ್ಯೋ. ನೋಡ್ರಿ, ಹುಡ್ಕೊಂಡು ಹಂಗೆ ಮೇಲೆ ಹೋಗ್ತಾ ಇದ್ದೀವಿ. ಇನ್ನೂ ಎಲ್ಲಿ ಸಿಗುತ್ತೆ ಮೇಲ್ಗಡೆಗೆ ಹೋಗೋದೆ ನೀರು ಹುಡ್ಕೊಂಡು. ಯಪ್ಪ, ಅಲ್ಲಂತೂ ಹಂಗೆ ಇದ್ರು ಬೇಡ. ಸ್ವಲ್ಪ ಹೊತ್ತು ನೀರಲ್ಲಿ ಆಡೋಣ ಅಂತ ಅಂದರೆ ಈ ಲೆವೆಲ್ ಅಲ್ಲ, ಹುಷಾರು ಮಗ. ಗಲೀಜು ಗಲೀಜು, ಕಲ್ಲತ್ತಿಗಿರಿ ಫುಲ್ ಆಫ್ ಗಲೀಜಸ್. ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿದೆ ಅನಿಸ್ತಾ ಇದೆ. ನೋಡ್ಬೇಕು, ಚೆನ್ನಾಗೈತಣ್ಣ. ಅಲ್ಲಿಂದ ಅಷ್ಟದ್ದು ಹತ್ಕೊಂಡ್ ಬಂದಿದ್ಕೋ ಪರವಾಗಿಲ್ಲ. ಇಲ್ಲಿ ನಮಗೋಸ್ಕರನೇ ಇಂಥ ಒಳ್ಳೆ ಜಾಗ ಇದೆ ಆಟ ಆಡೋಕ್ಕೆ, ಸಣ್ಣ ಮಕ್ಕಳು ಥರ ಎಂಜಾಯ್. ಸೈಕಾಗಿದೆ, ಕಷ್ಟಪಟ್ಟು ಮೇಲೆ ಹತ್ಕೊಂಡು ಬನ್ನಿ. ಚೆನ್ನಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗೈತೆ. ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾದ್ರೆ ಕಲ್ಲತ್ತಿಗಿರಿಯಲ್ಲಿ ತುಂಬ ಮೇಲೆ ಬನ್ನಿ. ಕೆಳಗೆಲ್ಲ ತುಂಬ ಗಲೀಜಿದೆ. ನೋಡಿ, ಇಲ್ಲಿಂದ ಸುಮಾರು ಒಂದು 500 ಮೀಟ್ರ್ ಆಗುತ್ತೆ. ನಾವು ದಾರಿ ಗೊತ್ತಿಲ್ಲದೆ ನೀರೊಳಗಡೆ ನಡ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲಿದೆ ಈ ದಾರಿ. ಇಲ್ಲಿಂದ ದಾರಿ, ನೀವು ಕಲ್ಲತ್ತಿಗಿರಿಯಲ್ಲಿ ಕೆಳಗೆ ಸ್ನಾನ ಮಾಡಿದ್ರೆ ರೈಟಲ್ಲಿ ಮೆಟ್ಲಿದೆ, ಅಲ್ಲಿ ಹತ್ಕೊಂಡು ಚಿಕ್ಕ ದಾರಿ ಇದೆ. 500 ಮೀಟ್ರ್ ಬನ್ನಿ, ನೀವು ಬಂದರೆ ಇದು ಸಿಗುತ್ತೆ. ಇಲ್ಲ ಅಂದರೆ ಅಲ್ಲೇ ಆ ಗಲೀಜೊಳಗೆ ಸ್ನಾನ ಮಾಡಿಕೊಂಡು ಕೈ ಮುಕ್ಕೊಂಡು ಹೋಗಿ. ನಮಗೆ ಗೊತ್ತಿಲ್ದಲೇ ಆ ಬೈಕಲ್ಲಿ ಆಫ್ ರೋಡ್ ಆಯಿತು. ಇವಾಗ ನಾವು ಆಫ್ ರೋಡ್ ಮಾಡಿದ್ದೀವಿ. ಇದ್ರೊಳಗಿಂದ ಹಾಕೊಂಡು ನೀರೊಳಗಡೆ ಅಷ್ಟಿಷ್ಟು ಕಷ್ಟ ಬರ್ತಿಲ್ಲ. ಬಾಹುಬಲಿಲಿ ಹೋಗ್ತಾನಲ್ಲ ಹತ್ತಿ, ಆ ಥರ ಬಂದಿದ್ದೀವಿ ಫಾಲ್ಸ್ನ ಹತ್ಕೊಂಡು ಇದನ್ನು ನೋಡೋಕ್ಕೆ. ಅವರು ನಗಾಡ್ತಾ ಇದ್ದಾರೆ, ಎಂಥ ಪ್ಲೇಸ್ ಬಿಟ್ಬಿಟ್ಟು ಬಂದ್ರಿ ನೀವು ಅಂತ.
ನೋಡಿ ಇದು ಕಲ್ಲತ್ತಿಗಿರಿ ಅಂದರೆ ಕಲ್ಲನ್ನ ಹತ್ಕೊಂಡು ಮೇಲೆ ಬರೋದು ಅಂತ ಲಾಸ್ಟ್ ಪ್ಲೇಸ್ ಇದು, ನೀರು ಹರಿಯೋದು. ಇಲ್ಲಿ ಬನ್ನಿ ದಯವಿಟ್ಟು, ಇಲ್ಲಿ ಆರಾಮಾಗಿ ಸ್ನಾನ ಮಾಡ್ಬೋದು, ಚೆನ್ನಾಗಿದೆ. ಜರಿ ಫಾಲ್ಸ್ ಅನಿಸುತ್ತೆ. ಓಕೆ, ದಯವಿಟ್ಟು ಕ್ಲೀನಾಗಿ ಇಡೀ ಕಲ್ಲತ್ತಿಗಿರಿನ ಎಷ್ಟು ಚೆನ್ನಾಗಿದೆ. ಕಲ್ಲತ್ತಿಗಿರಿ ಹೆಸರು ಹೆಂಗೆ ಬಂದು ಗೊತ್ತಿಲ್ಲ, ನನ್ನ ಪ್ರಕಾರ ಕಲ್ಲು ಹತ್ಕೊಂಡು ಬಂದ್ರಿಂದ ನೀರು ಹುಡ್ಕೊಂಡು ಬಂದ್ವಿ. ಸೈಕಾಗಿದೆ ಮಾತ್ರ. ನಾವು ಫೋನು ಕ್ಯಾಮ್ರಾ ಎಲ್ಲ ಅಲ್ಲೇ ಬಿಟ್ಟು ಬಂದ್ವಿ. ಇಲ್ಲಿ ನೋಡಿದ್ರೆ ಹಿಂಗಿದೆ ಕತೆ. ಪಾಪ ಅವ್ರು ಯಾರೋ ಇಲ್ಲಿದ್ದಾರೆ ನೋಡಿ, ಅವರು ಬ್ಲ್ಯಾಕ್ ಜಾಕೆಟ್ ಹಾಕೊಂಡಿದ್ರೆ ಅವ್ರು ಕೊಟ್ಟರು ಫೋನ್ನ, ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀವಿ, ಅವ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಕ್ಲೀನಾಗಿರಿ, ಕಮ್ ವಿತ್ ಕ್ಲೀನ್. ತೃಪ್ತಿ ಆಯ್ತು ನಮಗೆ. ಇಲ್ಲಿಂದ ಈ ಥರ ಹತ್ಕೊಂಡು ಫುಲ್ಲು ಲಾಸ್ಟ್ ಎಂಡ್ ತನಕ ಹೋಗಿದ್ವಿ. ಬಟ್ ಇಲ್ಲಿದೆ ದಾರಿ, ತೋರಿಸು ಮಚ್ಚ. ಇಲ್ಲಿದೆ ದಾರಿ, ಮೇಲೆ ಇದೆ. ಅಲ್ಲಿಂದ ಇಲ್ಲಿ ಮೇಲಿಂದ ಅಲ್ಲಿ ಫುಲ್ ಎಂಡ್ಗೆ ಹೋಗುತ್ತೆ. ದಾರಿ ಇದೆ, ಬಟ್ ದಾರಿ ನಮಗೆ ಗೊತ್ತಿಲ್ಲ. ನಾವು ಬಾಹುಬಲಿಲಿ ಹೋಗಂಗೆ ನೀರು ಮೇಲೆ ಹತ್ಕೊಂಡು ಹೋಗಿ ಮಿಸ್ ಆದರೆ ಎಡವಟ್ಟಾಗುತ್ತೆ. ದಯವಿಟ್ಟು ಇಲ್ಲಿಂದ ಹೋಗ್ಬೇಡಿ. ಮತ್ತು ಕೆಳಗಡೆನೂ ಸ್ನಾನ ಮಾಡಬೇಡಿ. ಕ್ಲೀನಾಗಿ ಸ್ನಾನ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂದರೆ ಮೇಲಿಂದ ಹೋಗಿ ರೈಟೆಲ್ಲ ಮೆಟ್ಲಿದೆ, ಅಲ್ಲಿಂದ ದಾರಿ, ಮಣ್ಣಿನ ದಾರಿ ಇದೆ. ಒಂದು 200 ಮೀಟ್ರು ನಡ್ಕೊಂಡೋಗಿ ಸಕ್ಕತ್ತಾಗಿದೆ ಮೇಲೆ. ನಾವೇನೋ ಅರ್ಧಂಬರ್ಧ ಹತ್ಕೊಂಡು ಬಂದ್ಬಿಟ್ವಿ. ಆಮೇಲೆ ಗೊತ್ತಾಯಿತು ಅಲ್ಲಿ ದಾರಿ ಇದೆ ಅಂತ. ಬಟ್ ಆ ದಾರಿಗೆ ಹೋಗಿ ವಾಪಸ್ ಹೋಗ್ಬೇಕು. ಬಂಡೆನೇ ಎತ್ಕೊಂಡು ಹೋಗೋಣ, ಬೈಕಲ್ಲಿ ಆಫ್ ರೋಡ್ ಆಯಿತು, ನಡ್ಕೊಂಡು ಆಫ್ ರೋಡ್ ಮಾಡೋಣ ಅಂತ ಬಂಡೆ ಇದು ಆಫ್ ರಾಕ್ ಬಂಡೆಗಳು ಹತ್ಕೊಂಡು ಅಣ್ಣ ನಾನು ಹೋಗಿ ಹೆಂಗ ಸಾಗರ್ ಬ್ಯಾಗು ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಕಾಯ್ತಾ ಇದ್ದ. ಅವನಿಲ್ಲ ಅಂದಿವ್ರಿ ನಮ್ಮ ಪಜಿಟಿ ಇವತ್ತು ತಲೆ ಕೆಟ್ಟು ಹೋಗ್ತಾ ಇತ್ತು. ಮತ್ತೆ ಅಲ್ಲಿಂದ ವಾಪಸ್ ಹೋಗಿ ಸ್ಟಾರ್ಟ್ ಪಾಯಿಂಟ್ಗೆ ಮತ್ತೆ ನಡ್ಕೊಂಡು ಇವ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಹೇಳೋಣ ಹೆಂಗಿತ್ತಣ? ಆಫ್ ರೋಡ್ ಆಯ್ತು, ಆಫ್ ರಾಕ್ ಹೆಂಗಿತ್ತಣ? ನೋಡಿ ಹುಡ್ಗ ಬರ್ತಾ ಇದ್ದಲ್ಲ, ಆ ದಾರಿ ನಾವು ಹೋಗಿರೋದು ಇಲ್ಲಿ. ಈ ದಾರಿಯಲ್ಲಿ ಹೋಗಿ ಸ್ಟ್ರೈಟು ಈ ಥರ ಸ್ವಲ್ಪ ಆಫ್ ರೋಡ್ ಆಗಿದೆ. ಹತ್ಕೊಂಡು ಹೋಗಿ, ಏನು ಸ್ಲಿಪ್ಪರ್ ಇರಲ್ಲ, ಶೂ ಇರಲ್ಲ, ಬರೀ ಕಾಲಲ್ಲಿ ಇರ್ತೀರ. ಹುಷಾರಾಗಿ ಕೊಂಬೆ ಬೇರೆ ಹಿಡ್ಕೊಂಡು ಹೋಗಿ. ಈ ಥರ ರೋಡ್ ಇರುತ್ತೆ, ಮಾತ್ರ ಸೂಪರಾಗಿದೆ. ಕಲ್ಲತ್ತಿಗಿರಿಗೆ ಬಂದರೆ ಅಪ್ಪ ಹೋಗಿ ಆ ದಾರಿಗೆ, ಅಲ್ಲಿಗೆ ಕಲ್ಲತ್ತಿಗಿರಿಗೆ ಬಂದರೆ ಅಲ್ಲಿ ಹೋಗಿ ಸರ್. ನಿಮ್ಮದು ಇಲ್ಲೇ ಕೆಲಸನಾ? ಸಕ್ಕತ್ತಾಗಿದೆ. ಎಂಡಿ ಹೋಗಿ ಬಂದ್ವಿ. ಏನೋ ಕ್ಲೀನ್ ಇದ್ರೆ ಸಾಕು. ಓಕೆ, ನಾನು ತುಂಬ ನೋಡಿದೆ, ಸಖತ್ ಗಲೀಜಿತ್ತು. ಆಫೀಸರ್ ಕೇಳೋಣ ಏನು ಕತೆ ಇದು ಅಂತ. ಸರ್ ಹೇಳಿ, ಕಲ್ಲತ್ತಿಗಿರಿದು ವಿಶೇಷತೆ. ನನ್ನ ಹೆಸರು ರಂಗಸ್ವಾಮಿ ಅಂತ, ಕಲ್ಲತ್ತಿಗಿರಿ ಪ್ರವಾಸಿ ಮಿತ್ರ, ಪ್ರವಾಸೋದ್ಯಮ ಇಲಾಖೆಯಿಂದ ನಮ್ಮನ್ನು ಪ್ರವಾಸಿ ಮಿತ್ರ, ಪ್ರವಾಸಿ ಪೊಲೀಸ್ ಅಂತ ನೇಮಿಸಿದ್ದಾರೆ. ನಮ್ಮನ್ನು ನೇಮಕ ಮಾಡಿರೋದು ಇಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಬಂದಂಥ ಪ್ರವಾಸಿಗರಿಗೆ ಒಂದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಆಮೇಲೆ ಇಲ್ಲಿ ಗಲೀಜು ಮಾಡಬಾರ್ದು, ಯಾರು ಮತ್ತೆ ಮಾಂಸ ಮತ್ತು ಮದ್ಯವನ್ನು ಮೇಲೆ ಎಲ್ಲ ತೆಗೆದುಕೊಂಡು ಹೋಗಬಾರ್ದು. ಇದು ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ, ಹಾಗಾಗಿ ಇಲ್ಲೆಲ್ಲ ಫಾಲ್ಸಲ್ಲಿ ಯಾರು ಗಲೀಜು ಮಾಡಬಾರ್ದು, ಬಟ್ಟೆಗಳೆಲ್ಲ ಹಾಕಬಾರ್ದು ಅನ್ನೋ ಒಂದು ಉದ್ದೇಶದಿಂದ, ಆಮೇಲೆ ಯಾವುದೇ ಗಲಾಟೆಗಳಾಗಬಾರ್ದು, ಇವೆಲ್ಲ ಮಾಡೋದಕ್ಕೋಸ್ಕರ ನಮ್ಮನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ಕರ್ತವ್ಯ ಮಾಡ್ತಾಯಿದ್ದೀವಿ. ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರ್ತೀವಿ. ಇಲ್ಲಿ ಲೋಕಲ್ ಅವರು ಅದಕ್ಕೆ ಸಹಕರಿಸಬೇಕು. ಲೋಕಲ್ ಅವರು ಏನು ಮಾಡ್ತಾರೆ, ನಾವು ಇಲ್ಲಿ ಬೇಡ ಹೋಗಿ ಇಲ್ಲೆಲ್ಲ ಮಾಡಬಾರ್ದು ಅಂತ ಕಳಿಸಿದ್ರೆ ಲೋಕಲ್ ಅವರು ಮತ್ತೊಂದು ದಾರಿಯಿಂದ ಕರ್ಕೊಂಡು ಹೋಗೋದು, ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ ಅಂತ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದಾರೆ. ಇವೆಲ್ಲ ಮಾಡಿ ನಮ್ಮ ಒಂದು ಕರ್ತವ್ಯಕ್ಕೂ ಕೂಡ ಧಕ್ಕೆ ತರ್ತಾ ಇದ್ದಾರೆ. ಇದು ಕಲ್ಲತ್ತಿಗಿರಿ ಬಂದು ಪ್ರಸಿದ್ಧಿಯಾಗಿರೋ ಟೂರಿಸ್ಟ್ ಪ್ಲೇಸ್ ಇದು. ಬಟ್ ಆದರೆ ಇವ್ರು ಎಷ್ಟೇ ಚೆನ್ನಾಗಿ ಕರ್ತವ್ಯ ನಿರ್ವಹಿಸಿದ್ರು ಕತ್ತೆ ಮುಂದೆ ಕಿಂಡ್ರಿ ಬಾರಿಸ್ದಂಗೆ ಇವ್ರ ಕತೆ ಆಗಿದೆ. ಇಲ್ಲಿನ ಲೋಕಲ್ಸ್ ಆಗಿರ್ಬೋದು, ಹೊರಗಡೆಯಿಂದ ಬಂದಿರೋರು ಆಗ್ಬಾರ್ದು, ಸರಿ ಇಲ್ಲ. ಅವರು ಹೊರಗಡೆಯಿಂದ ಬಂದವರು ಕೂಡ ಭಯ ಭಕ್ತಿಯಿಂದ ಬಂದಿರ್ತಾರೆ. ಲೋಕಲ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬರ್ತಾರೆ ಎಲ್ಲ ಅಡ್ಡದಾರಿಯಲ್ಲಿ ಮೇಲೆ ಇಲ್ಲೆಲ್ಲ ಹೋಗ್ತಾರೆ, ಎಣ್ಣೆ ಕುಡಿದ್ಬಿಟ್ಟು ಬಾಟ್ಲೆಲ್ಲ ಇಲ್ಲೇ ಬಿಸಾಕ್ತಾರೆ. ನಾವಿಲ್ಲ ತರೀಕೆರೆಯವರು, MLA ಕಡೆಯವರು, ಮತ್ತೆ ಇದ್ರ ಕಡೆಯವರು, MLA MP ರೆಕಮೆಂಡೇಶನ್, ಅಕಸ್ಮಾತ್ ಕೇಸ್ ಹಾಕ್ತೀನಿ ಅಂತ ಹೋದ್ರು ಅವ್ರಿಗೆ ಫೋನ್ ಮಾಡಿ ಹಂಗೆ ಸುಮ್ಮನೆ ಆಗ್ಬಿಡ್ತಾರೆ. ಯಾವುದೇ ರೀತಿ ರೈಟ್ಸ್ ಇರಲ್ಲ ಕೇಸ್ ಮಾಡೋದಕ್ಕೆ. ಮತ್ತೆ ಬಂದಂತ ಮೇಲಧಿಕಾರಿಗಳಿಗೆ ನಾವು ಇದನ್ನ ಗಮನಕ್ಕೆ ತರಬೇಕಾಗುತ್ತೆ. ಅವ್ರು ತಂದಾಗ ಅವ್ರಿಗೂ ಕೂಡ ಹಿಂಗೆ ಹಂಗೆ ಅಂತಂದಾಗ ಅವರು ಕೂಡ ಯಾವುದೇ ರೀತಿ ಒಂದು ಇದು ಮಾಡಕ್ ಬರೋದಿಲ್ಲ. ನೀವು ಮೇಲಧಿಕಾರಿಗೆ ಹೇಳ್ತೀರಾ, ಅವರು ಆದ್ರೆ ಏನು ತಗೊಂಡ್ರು ಅವ್ರಿಗೂ ಕೂಡ ಇದೇ ಒತ್ತಡಗಳನ್ನ ತರ್ತಾರೆ. ಒತ್ತಡ ರೆಕಮೆಂಡೇಶನ್ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ದಯವಿಟ್ಟು. ಇವ್ರಿಗೆ ಫೋನ್ ಮಾಡ್ಕೊಂಡು ಇಲ್ಲಿ ನೀವೇನಕ್ಕೆ ಬಳಸ್ಕೊತಾ ಇದ್ದೀರಿ ಅಂದರೆ, ಲೋಕಲ್ ಜನಗಳು ಇಲ್ಲಿ ಬಂದು ಎಣ್ಣೆ ಕುಡ್ಕೊಂಡು ಬಾಟ್ಲು ಲೋಟ ಎಣ್ಣೆ ಪ್ಯಾಕೆಟ್ಗಳೆಲ್ಲ ಎಸ್ತಿದ್ದೀರಾ, ಚಿಕನ್ನು ಮಟನ್ ಪೀಸ್ಗಳೆಲ್ಲ ಬಿದ್ದೈತೆ, ತಟ್ಟೆ ಎಲೆಗಳೆಲ್ಲ ಬಿದ್ದೈತೆ, ಆಮೇಲೆ ಸ್ನಾನ ಮಾಡ್ತೀರಾ, ಪಂಚೆಗಳು ಬಟ್ಟೆಗಳೆಲ್ಲ ಬಿದ್ದೈತೆ, ಫುಲ್ಲು ಗಲೀಜಾಗಿದೆ ಕಲ್ಲತ್ತಿಗಿರಿ. ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಕೆಳಗಿಂದ ಫುಲ್ ಎಂಡ್ವರೆಗೂ ನಾವು ಹುಡ್ಕೊಂಡೋಗಿ ಒಳ್ಳೆ ಜಾಗ ನೋಡಿ ಸ್ವಲ್ಪ ನೀರೆಲ್ಲ ಆಡ್ಬಿಟ್ಟು ಬಂದ್ವಿ.
ಬಟ್ ಇವ್ರು ಸಿಕ್ಕಿದ್ರು. ಇಲ್ಲಿನ ಫ್ಯಾಕ್ಟ್ ಹೇಳ್ತಾ ಇದ್ದಾರೆ, ನನ್ನ ಕಲ್ಲತ್ಗಿರಿ ಇಷ್ಟ ಆಗಲಿಲ್ಲ, ನೋಡೋಣ ಅಂತ ಬಂದ್ವಿ ನಾವು. ಅಲ್ಲಿಂದ ದೂರದಿಂದ 150 ಕಿಲೋಮೀಟ್ರಿಂದ ಬಂದಿರ್ತೀವಿ. ಬಟ್ ಇಲ್ಲಿ ಹಿಂಗೆ ಆದರೆ ಬೇಜಾರಾಗುತ್ತೆ. ಯಾರು ಮಾಡ್ತಾರೆ ಇದನ್ನು? ಇವರಲ್ಲ, ಇವ್ರ ಕರ್ತವ್ಯ ಇವ್ರು ಮಾಡ್ತಾರೆ. ಬಟ್ ಇಲ್ಲಿನ ಲೋಕಲ್ ಜನಗಳು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಜಾಗಕ್ಕೆ ನಾವು ಬರ್ತೀವಿ, ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ ದಯವಿಟ್ಟು ಅಂತ ಹೇಳ್ತೀನಿ ಸರ್. ತುಂಬ ಇನ್ಫಾರ್ಮೇಷನ್ ಕೊಟ್ಟರೆ ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಜನಗಳು ಇಲ್ಲೇ ಬರ್ತಾರೆ ಅಂತ, ಇಲ್ಲಿಂದ ಅಡ್ಡದಾರಿಯಿಂದ ಬರ್ತಾರೆ ಅಂತ, ಪಾಪ ಡೈಲಿ 10 ಸಲ ಹತ್ತಿ ಇಳಿ ಅಂದರೆ ಹೆಂಗಾಗುತ್ತೆ ಹೇಳಿ? ಇಷ್ಟಿದೆ ಇಷ್ಟು ನೋಡಿ, ಬೇರ್ಗಳ ಮೇಲೆಲ್ಲ ನಡ್ಕೊಂಬರ್ಬೇಕು. ಒಂದು ಸಲ ಬಿದ್ದರೆ ಅಷ್ಟು ಪಾತಾಳಕ್ಕೆ ಹೋಗಿ ಬೀಳ್ತಾರಲ್ಲಿ. ಇಷ್ಟು ಕರ್ತವ್ಯ ಮಾಡ್ತಾಯಿದ್ರು ಇಲ್ಲಿನ ಲೋಕಲ್ಸ್ ಈ ಥರ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ. ನೋಡಿ ಅಲ್ಲಿ ಎಲ್ಲ ಸ್ನಾನ ಮಾಡ್ತಾಯಿದ್ದಾರೆ. ಬಟ್ಟೆಗಳು ನೋಡಿ ಎಷ್ಟು ಇದಾಗಿದೆ, ಹಂಗೆಲ್ಲ ಎಸ್ಕೊಂಡು ಇಲ್ಲೆಲ್ಲ ಕ್ಲೀನ್ ಎಲ್ಲ ಮಾಡ್ತಾರೆ ಅವರೆಲ್ಲ. ಹಾಂ, ವಾಶ್ರೂಮ್ನವರು ಅವರೆಲ್ಲ ಕ್ಲೀನ್ ಮಾಡ್ತಾರೆ. ಹಾಂ, ಕಮಿಟಿಯವರೆಲ್ಲ ಹೇಳಿ ದೇವಸ್ಥಾನ ಕಮಿಟಿಯವರೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಅಲ್ಲಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರು ಎಷ್ಟು ದಿವಸಕ್ಕೊಂದ್ಸಲಿ ಕ್ಲೀನ್ ಮಾಡ್ತಾರೆ ಸರ್? ಜನಗಳು ಸಹಕರಿಸ್ತಿಲ್ಲ, ಅದರಲ್ಲೂ ಲೋಕಲ್. ಎಷ್ಟು ದಿನಕ್ಕೊಂದ್ಸಲಿ ಕ್ಲೀನ್ ಮಾಡ್ತಾರೆ ಸರ್? ಇದು ಡೈಲಿ ಕ್ಲೀನ್ ಮಾಡಿದ್ರು ಇಷ್ಟೊಂದು ಗಲೀಜ? ಯಪ್ಪ ಡೈಲಿ ಕ್ಲೀನ್ ಮಾಡಿದ್ರು ಇಷ್ಟು ಗಲೀಜಿದೆ ಫಾಲ್ಸಲ್ಲಿ. ಕಲ್ಲತ್ಗಿರಿ ವೆರಿ ವೆರಿ ವರ್ಸ್ಟ್. ಇದು ನಮಗೆ ನಾಚಿಕೆ ಆಗುತ್ತೆ ನಮ್ಮ ಕರ್ನಾಟಕದ ಕಲ್ಲತ್ಗಿರಿ ಅಂತ ಹೇಳ್ಕೊಳಕ್ಕೆ. ಕರ್ತವ್ಯ ಮಾಡೋರಿಗೆ ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ವಂತೆ, ಬೇಕಾಬಿಟ್ಟು ಮಾತಾಡೋದು. ಇವ್ರ ಪಾಪ ಏನೂ ಮಾಡೋಕ್ಕಾಗಲ್ಲ. ಇವರು ಮೇಲಧಿಕಾರಿಗೆ ಹೇಳ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಅವರು ಅರೆಸ್ಟ್ ಮಾಡ್ತೀನಿ ಅಂದರೂ ಆಗಲ್ಲ. MLA MP ಹಿಂಗೆ ರೆಕಮೆಂಡೇಷನಿಂದ ಹೋಗ್ಬಿಟ್ಟು ಫೋನ್ ಮಾಡಿಸ್ತಾರೆ. ಅಷ್ಟಕ್ಕಷ್ಟೇ ಮುಗಿದೋಗ್ಬಿಡುತ್ತೆ. ಅಷ್ಟು ಗಲೀಜಾಗಿದೆ. ಓಕೆ ಸರ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಪಾಪ ಅವ್ರ ಕಷ್ಟ ಯಾರಿಗೂ ಬೇಡ. ಮನಸ್ಸಿಂದ ಕೈ ಮುಕ್ಕೊಂಡು ವೀರಭದ್ರೇಶ್ವರ ಸ್ವಾಮಿ ಒಳ್ಳೇದು ಮಾಡಪ್ಪ ಅಂತ ಹೋಗೋಣ. ಓಕೆ, ಹೋಗೋದಾ? ನೀನು ನೋಡಿದ್ರೆ ನನಗೆ ಆಶೀರ್ವಾದ ಸಿಕ್ಕಂಗೆ ಆಯ್ತು ಕಣ. ಹಾಂ, ನಡೀರಿ ಹೋಗೋದ. ಓಕೆ ಸರ್, ಬರ್ತೀವಿ. ನೋಡಿ, ಕಲ್ಲತ್ಗಿರಿ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ ಇಲ್ಲೇ ಒಳಗೇನೆ. ಅಲ್ಲಿಂದ ಇಲ್ಲಿ ಹಂಗೆ ವಾಕೇಬಲ್ ಡಿಸ್ಟೆನ್ಸು. ಇಲ್ಲಿ ಯಾವುದೋ ದೀಪ ಇಲ್ಲೇ ಐತೆ ತಡಿ. ಶ್ರೀ ಕಟ್ಟಿನ ಚೌಡೇಶ್ವರಿ ದೇವಾಲಯ. ದೊಡ್ಡದೇ ದೇವಸ್ಥಾನ. ಇಲ್ಲೊಂದು ಸ್ವಲ್ಪ ಆಶೀರ್ವಾದ ತಗೊಂಡು ಹೊರಡೋಣ. ಓಕೆ, ಚೌಡೇಶ್ವರಿ ಟೆಂಪಲ್ ಚೆನ್ನಾಗಿದೆ. ಅಷ್ಟೊಂದು ಏನು ರಶ್ ಇಲ್ಲ, ಬೇಗ ಕ್ಲಿಯರ್ ಆಗ್ಬೋದು. 5 ನಿಮಿಷ 10 ನಿಮಿಷದಲ್ಲೆಲ್ಲ ಮುಗಿಸ್ಬೋದು. ಇಲ್ಲಿ ನೋಡಿ, ಈ ಥರ ಎಲ್ಲ ಮಾಡಿದ್ದಾರೆ. ಇದೇನು ಪದ್ಧತಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಲ್ಲತ್ಗಿರಿ ಕಟ್ಟಿನ ಚೌಡಮ್ಮನವರ ದೇವಸ್ಥಾನದಲ್ಲಿ ಆಚೆನೂ ಒಂದು ಮರ ಇದೆ, ಆ ಮರಕ್ಕೂ ಆ ಥರ ಮಾಡಿದ್ದಾರೆ. ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ನಾನ್ ವೆಜ್ ಎಲ್ಲ ಇದೆ. ನಾನ್ ವೆಜ್ ಎಲ್ಲ ತಗೊಂಡು ಕ್ಲೀನ್ ಮಾಡಿಸಿ ಅಲ್ಲೇ ಅಡುಗೆ ಮಾಡಿ ಎಡೆ ಇಟ್ಟು ಊಟ ಮಾಡ್ಕೊಂಡು ಹೋಗೋ ಪದ್ಧತಿನೂ ಇದೆ. ಇಲ್ಲಿ ಜಾಸ್ತಿ ನಂಬಿಕೆಗಳಿದೆ ಇಲ್ಲಿ. ನೋಡಿ, ಇಲ್ಲಿ ಕೂಡ ಎಲ್ಲ ಮಳೆ ಹೊಡೆದು ನಿಂಬೆಹಣ್ಣು ಏನೋ ಇದು ತಾಮ್ರದ್ದು ಎಲೆಗಳು ಹಾಕಿ ಮಳೆ ಹೊಡೆದಿದ್ದಾರೆ. ಕ್ರಾಕ್ಸ್ ಹಾಕೋದ್ರಿಂದ ಎಷ್ಟು ಒಳ್ಳೇದು ಅಂದರೆ ಈ ಕಷ್ಟ ತಪ್ಪುತ್ತೆ. ಇದ್ಯಾವುದೋ ಹೊಸ ಪ್ರತಿಭೆ. ಓಕೆ,
ಬಾಯ್ ಬಾಯ್ ಕಲ್ಲತ್ತಿಗಿರಿ. ಹಲೋ, 160. ಓಕೆ, ಎಂಜಾಯ್ ಮಾಡಿದ್ವಿ, ಅಷ್ಟೇ ಬೇಜಾರಾಯಿತು ನಿಜವಾಗ್ಲೂ. ಎಂಜಾಯ್ ಮಾಡಿ ಅಂದರೆ ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಇಲ್ಲಿ ತಗೊಂಬಂದು ಈ ಥರ ಸುಡ್ತಾರೆ. ಎಂಜಾಯ್ ಮಾಡಿ ಬ್ರೋ, ಇನ್ನು ಹೆಲ್ದಿ ವೇ ಅಷ್ಟೇ. ಜನಗಳಿಗೆ ಬುದ್ಧಿವಾದ ಹೇಳಿದ್ರೆ ಕೇಳಲ್ಲ, ಒಬ್ಬರು ಹೇಳಿದ್ರೆ ಕೇಳ್ತಾರೆ, ಉಪೇಂದ್ರನ್ ಥರದವರು. ಬಟ್ ಉಪೇಂದ್ರನ್ ಥರ ಎಲ್ಲರೂ ಚಪ್ಪಲಿಗೆ ರೇಷ್ಮೆ ಪಂಚೆ ಸುತ್ಕೊಂಡು ಹೊಡೆಯಲ್ಲ. ಅದು ಹೇಳಿದ್ರು ಅದನ್ನೇ ನಗ್ತೀರಾ ನೀವು ಸರಿ ಹೋಗಲ್ಲ. ಅವ್ರು ಪ್ರತಿ ಫಿಲಮಲ್ಲೂ ಹೇಳೋದಷ್ಟೇ, ನಾವು ಸರಿ ಇಲ್ಲ ಅಂತ. ಅದನ್ನ ನೋಡಿ ಹೌದಲ್ವಾ ಅಂತ ನಗಾಡ್ತೀರಾ, ಬಟ್ ಬದಲಾಗಲ್ಲ. समझ रहे हो ना? ಇಲ್ಲೇ ನಿಲ್ಲಿಸ್ಬೇಡ, ಪ್ಯಾಕ್ ಮಾಡೋದ? ಏನು ಪ್ಯಾಕಿಂಗ್ ಆಗಿಲ್ಲ. ಓಕೆ, ಕಲ್ಲತ್ತಗಿರಿ ಮುಗಿಸಿ ನಮ್ಮ ಎಂಟೈರ್ ಟ್ರಿಪ್ ಮುಗಿದಿದೆ. ಹೆಂಗಿದ್ರಪ್ಪ ಟ್ರಿಪ್ಪು? ಸೂಪರ್, ಫುಲ್ ಸ್ಯಾಟಿಸ್ಫೈಡ್ ಆಗಿದ್ದೀವಿ. ಚೆನ್ನಾಗಿತ್ತು, 2 ದಿವಸ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ನನ್ನ ಪೂರ್ತಿ ವ್ಲಾಗ್ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಎಂಟರ್ಟೈನ್ ಆದರೆ ಶೇರ್ ಮಾಡಿ. ನೋಡಿ, ನನ್ನ ಬೈಕ್ ಬಂದ್ಬಿಟ್ಟು ಈ ವಿವಲ್ ಇರುತ್ತೆ ಗೋಪ್ರೋ ಹಾಕೊಂಡ್ರೆ. ಬಟ್ ಗೋಪ್ರೋ ಇಲ್ವೇ. ಅಕಸ್ಮಾತ್ ಈ ವಿಡಿಯೋ ವೈರಲ್ ಆದರೆ, ಈ ವಿಡಿಯೋಯಿಂದ ನನಗೆ ಏನಾದರೂ ಉಪಯೋಗ ಆದರೆ ನಾನು ಮತ್ತೆ ಮಾಡ್ತೀನಿ, ನಿಜವಾಗ್ಲೂ ಮತ್ತೆ ವಿಡಿಯೋ ಮಾಡ್ತೀನಿ. ನೀವೇ ನನಗೆ ಇನ್ಸ್ಪಿರೇಷನ್. ನೋಡಿ, ನಾನು ಮತ್ತೆ ವಿಡಿಯೋ ಮಾಡಬೇಕು ಅಂತ ಅಂದರೆ, ನನ್ನ ಕಂಟೆಂಟ್ ಇಷ್ಟ ಆಯಿತು, ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ಏನೇ ತಪ್ಪಾಗಿದ್ರೂ ಕಮೆಂಟ್ ಮಾಡಿ, ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಐ ಆಮ್ ನಾಟ್ ಎ ವ್ಲಾಗರ್, ಬಟ್ ವ್ಲಾಗಿಂಗ್ ಮಾಡೋಕ್ಕೆ ಇಷ್ಟ. ನೆಕ್ಸ್ಟ್ ಪಾರ್ಟ್ ನೋಡಿ. ನೆಕ್ಸ್ಟ್ ಪಾರ್ಟ್ ಸಿಗ್ಲಿಲ್ವಾ? ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ.